ಓಕೆ, ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಲಿ ಟ್ವಿನ್ಸ್ ಆಗಿ ವರ್ಕ್ ಮಾಡಿದಂಥ ಅಶ್ವಿತಿ ಹಾಗೂ ಅದ್ವಿತಿ ಶೆಟ್ಟಿ ಅವರಲ್ಲಿದ್ದಾರೆ. ಬಟ್ ಅವ್ರೇನೋ 5 ನಿಮಿಷ ಬೇಗ ಇವ್ರು ಹುಟ್ಟಿದಾರಂತೆ. ಸೊ ಹಾಗಾಗಿ ನಾವು ಸೀನಿಯರ್ ಮೋಸ್ಟ್ ಪರ್ಸನ್ ಕರ್ಕೊಂಡು ಬಂದಿದ್ದೀವಿ. ವೆಲ್ಕಮ್ ವೆಲ್ಕಮ್ ಟು ಸೈಮಾ. ಓಕೆ, ಇಲ್ಲ 5 ಮಿನಿಟ್ ಅದೇ ಡಿಫರೆನ್ಸ್ ಬಗ್ಗೆ ಕೇಳ್ಬೋಣ. 5 ನಿಮಿಷ ಡಿಫರೆನ್ಸ್. ಹೌದು. ಸೊ ನೀವು 5 ನಿಮಿಷ ಫಸ್ಟ್ ಬಂದ್ಬಿಟ್ರಿ ಅಂದ್ರೆ ಹೆಂಗೆ ಡಾಕ್ಟರ್ ಚೂಸ್ ಮಾಡಿದ್ದ ಫಸ್ಟ್ ಅವಲಕ್ಕಿ ಪೌಲಕ್ಕಿ ಕೈ ಕತಾರ್ ಅಂದಮೇಲೆ ಆಚೆ ಬಂದವರು ಇವರು. ಆಕ್ಚುಲಿ ಏನು ಗೊತ್ತಾ, ಡಾಕ್ಟರ್ ಚೂಸ್ ಮಾಡಿದ್ರು ಅನ್ಸುತ್ತೆ. ಬಟ್ ಏನಂದ್ರೆ ಅಮ್ಮನ್ ಗೊತ್ತಿರ್ಲಿಲ್ಲ ಅವ್ರಿಗೆ ಟ್ವಿನ್ಸ್ ಅಂತ. ಫುಲ್ ಸರ್ಪ್ರೈಸ್. ಒಂದಾದ್ಮೇಲೆ ಇನ್ನೊಂದು ಸೂಪರ್ ಅಂತ. ಸೊ ಬಟ್ ಟ್ವಿನ್ಸ್ ಅಂದ್ರೆ ಹೆಂಗಲ್ವಾ, ಲೈಕ್ ಸೊ ಏನಾಗುತ್ತೆ, ಹುಡ್ತಾ ಮಕ್ಕಳು ಒಂದೇ ತರ ಇರ್ತವೆ. ಬೆಳಿತಾ 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 ಒಂದೊಂದು ಮಗು ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ಬಿಡ್ತವೆ. ಹೌದು. ಬಟ್ ನೀವು ಇಬ್ರು ಅಚ್ಚು ಅಂದ್ರೆ ಅಂತಂದ್ರೆ ಸ್ಟೈಲ್ ಇಂದ ಹಿಡಿದು ಕಾಸ್ಟ್ಯೂಮ್ ಇಂದ ಹಿಡಿದು ಡಾನ್ಸ್ ವರ್ಗೂ ತುಂಬಾನೇ ರಿಸೆಂಬಲ್ ಆಗ್ತಿದೆ. ಓಕೆ, ಹಾ, ಅಚ್ಚು ಅಂತ ಅಂದ್ರೆ ಸೇಮ್ ನೀನಲ್ಲಮ್ಮ, ಒಂಥರ ಇಬ್ರು ಅಚ್ಚು ಅಲ್ಲ. ಅಚ್ಚು ಒಂದು ಇನ್ನೇನಂತಂದ್ರೆ ಒಂದು ಹೇರ್ ಸ್ಟೈಲ್ ಇಂದ, ಕಾಸ್ಟ್ಯೂಮ್ ಇಂದ, ಡಾನ್ಸ್ ಇಂದ, ಎಕ್ಸ್ಪ್ರೆಷನ್ ಇಂದ ಇಬ್ರು ಕೂಡ ಆಚೆ ಈಚೆ ಆಗ್ದಲೇ ಮೇಂಟೈನ್ ಮಾಡ್ತಿದಾರಲ್ಲ ಇಬ್ರು. ನಿಮ್ಗೆ ಐಬ್ರೋ ಎಲ್ಲ ಮಾಡಿಸ್ಕೊಬೋದು, ಡ್ರೆಸ್ ಹಿಂದೆ ಹಾಕೋಬೋದು, ಅಲ್ವಾ? ವಾವ್, ಸೀರಿಯಸ್ಲಿ ಪ್ಲ್ಯಾನ್ ಮಾಡಲ್ಲ, ಹಂಗೆ ಇದೀವಿ. ಏನು ಮಾಡೋದು, ಒಂಥರ ಡಿಫ್ರೆಂಟ್ ಅಲ್ಲ. ಬಟ್ ಐ ಆಮ್ ಸೀರಿಯಸ್ಲಿ ಇವತ್ತು ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ ಸಿಸ್ಟರ್ನ. ಬಟ್ ಸೈಮಾಗಿ ಬಂದು ಖುಷಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮನ್ನಿಬ್ಬರ ನೋಡಿ ಅಂತೂ ಇನ್ನೂ ಖುಷಿ, ನಮ್ಮ ಕರ್ನಾಟಕದವ್ರನ್ನ ನೋಡಿ. ಆ್ಯಂಡ್ ನನಗೆ ಸೈಮಾಗೆ ಯಾಕೆ ಖುಷಿ ಆಗ್ತಿದೆ ಅಂದರೆ, ನಾನು ಲಾಸ್ಟ್ ಇಯರ್ ನಾನು ವಿಶ್ ಮಾಡಿದ್ದೆ. ಲೈಕ್ ಅವಾರ್ಡ್ ಬರುತ್ತೋ ಇಲ್ವೋ ಅದು ಮ್ಯಾಟರ್ ಆಗಲ್ಲ, ರೆಡ್ ಕಾರ್ಪೆಟಲ್ಲಿ ನಡೆಯೋ ಫೀಲ್ ಹೆಂಗಿರುತ್ತೆ ಅಂತ. ಸೊ ಅದು ವಿಶ್ ಇವತ್ತು ಆಗಿದೆ. ಸೊ ನನಗೆ ತುಂಬ ಖುಷಿ. ಓಕೆ, ನೆಕ್ಸ್ಟ್ ಯಾವ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು ಬರ್ತಾ ಇದೆ, ಯಾವ್ದು ಮಾಡ್ತಿದ್ದೀರಾ? ಹಾಂ, ಸೊ ಇದೇ 23rd ಫ್ಯಾನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದು ಬಿಟ್ಟರೆ ಸದ್ಗುಣ ಸಂಪನ್ನ ಮಾಧವ, ರವಿಶಂಕರ್ ಸರ್ ಆ್ಯಸ್ ಅ ಮೇನ್ ಹೀರೋ ಆಗಿ ಮಾಡ್ತಿದ್ರೆ, ಅವರ ಮಗಳಾಗಿ ಮಾಡ್ತಾ ಇದ್ದೀನಿ. ಸೊ ಅದು ಇದೆ. ಇನ್ನೆರಡು ಪ್ರಾಜೆಕ್ಟ್ ಸ್ಟಾಕ್ಸಲ್ಲಿದೆ, ನೋಡ್ಬೇಕು ಏನಾಗುತ್ತೆ. ಸೂಪರ್. ನೋಡು ಎಷ್ಟು ತುಂಬ ಇದಾಗಿದೆ, ಹತ್ತಿರದಲ್ಲಿದ್ದಾರೆ ಇವರು. ಲಾಸ್ಟ್ ಇಯರ್ ಆಸೆ ಪಟ್ಟಿದ್ರು, ಈ ಇಯರ್ ಬಂದಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಾಗಿ ಅವಾರ್ಡ್ ತಗೋತಾರೆ ಅವರು, ಅಲ್ವಾ? ಬೇಕೇ ಬೇಕು. ಕೇಳಿಸ್ತಾ ನಮಗೆ ಹೇಳ್ತಿರೋದು ಅವರು, ಮೈಂಡ್ ಇಟ್ ಆ್ಯಂಡ್ ಐ ಮೀನ್ ಇಟ್ ಅಂತ ಹೇಳ್ತಿದ್ದಾರೆ ಅವರು. ನಿಜವಾಗ್ಲೂ ನಾವು ಡಿಮಾಂಡ್ ಎಲ್ಲ ಮಾಡೋ ಅಂಥವ್ರು ಅಲ್ಲ. ಬಟ್ ನನ್ನ ಹಾರ್ಡ್ ವರ್ಕ್ ಅಷ್ಟಿದೆ. ಸೊ ಅದಕ್ಕೆ ಆ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀವಿ. ಡೆಫಿನೆಟ್ಲಿ ಸೂಪರ್. ನಾವು ಕೂಡ ವಿಶ್ ಮಾಡ್ತೀವಿ, ಹಾರ್ಟ್ಫುಲಿ ವಿಶ್ ಮಾಡ್ತೀವಿ, ನಿಮಗೆ ಮುಂದಿನ ವರ್ಷ ಅವಾರ್ಡ್ ಬಂದೇ ಬರುತ್ತೆ ಅಂತ. ಇಟ್ಸ್ ಆಲ್ ಸ್ಟೆಪ್ ಬೈ ಸ್ಟೆಪ್ಪು. ಆಸೆ ಪಡೋದು, ಆಸೆನ ತೀರಿಸಬೇಕು, ಆಸೆಗೊಂದು ಪ್ರತಿಫಲ ಸಿಗಬೇಕು ಅನ್ನೋದು ಇಟ್ಸ್ ಆಲ್ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ. ಸೊ ಅರುಣ್ ಅವ್ರ ರಾಸ್ ನಿಮಗೆ ಟಾಟಾ ಹೇಳ್ಬಿಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಫೀಲ್ ಆಗುತ್ತೆ, ಹೆಣ್ಮಕ್ಳಿಗೆ ಬಾಯಿ ಹೇಳಿಲ್ಲ ಅಂದರೆ. ಟಾಟಾ ಹೇಳೋದಕ್ಕೆ ನಾನು ನಿಲ್ಸಿದಿಲ್ಲ, ನನ್ನ ಕೈಲಿ ಟಾಟಾ ಹೇಳೋದಕ್ಕೆ ಇಷ್ಟ ಇಲ್ಲ. ಇಲ್ಲ ಪಾಪ. ಮಾತಾಡ್ಸೋಣ ಅಂತ ಆಸೆ ಆಗತ್ತಮ್ಮ. ಪಾಪ ಸೋನಿ ಹೆಂಗಾಯ್ತು ಅವ್ರ ಮುಖ. ಪಾಪ ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ಬಾರ್ದು, ಒಂದು ಪಪ್ಪಿ ಕೊಟ್ಬಿಟ್ಟು ಹೇಳ್ಬೇಕು. ನನ್ನ ಕರೀತಾ ಇದ್ದಾರೆ. ನಮ್ಮ ಸ್ಟೈಲಿ ಟಾಟಾ ಚೆನ್ನಾಗಿತ್ತಾ? ಹೋಗೋಲ್ಲಾರ್ದೆ ಹೋಗಿ ಹಾಕ್ಬಿಡ್ತೀವಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.